ಹೆತ್ತ ತಾಯಿ ಮಗುಗೆ ವಿಷ ಉಣಿಸಿ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹೆತ್ತ ಮಗುಗೂ ಕೂಡ ವಿಷ ಕೊಟ್ಟು ಅದನ್ನ ಸಾಯಿಸಿ ನಂತರ ತಾಯಿ ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ. ಸದ್ಯ ಟೀಲಿ ಇಲಿ ಪಾಷಾಣ ಬೆರೆಸಿ ಮಗುಗೆ ಕುಡಿಸ್ಬಿಟ್ಟಿದ್ದಾರಂತೆ ತಾಯಿ. ಬಳಿಕ ವಿಷ ಬೆರೆಸಿದ ಟೀಯನ್ನ ತಾನೂ ಕೂಡ ತಾಯಿ ಸೇವನೆ ಮಾಡಿಬಿಟ್ಟಿದ್ದಾರೆ. ಘಟನೆಯಲ್ಲಿ 1 ವರ್ಷ 8 ತಿಂಗಳ ಮಗು ಚಾರ್ವಿ ಮೃತಪಟ್ಟಿದೆ. ತಾಯಿ ಚಂದ್ರಿಕಾ ಪ್ರಾಣಾಪಾಯದಿಂದ ಪಾರಾಗಿದ್ದಾರಂತೆ. ಸದ್ಯ ನೋಡಿ, ಆತ್ಮಹತ್ಯೆಗೆ ಯತ್ನ ಆಗಿದೆ, ಬಟ್ ಪ್ರಾಣಾಪಾಯದಿಂದ ಅವರು ಪಾರಾಗಿದ್ದಾರೆ. ಬೆಂಗಳೂರಿನ ಬ್ಯಾಡರಹಳ್ಳಿ ವ್ಯಾಪ್ತಿಯ ತಿಗಳರಪಾಳ್ಯದಲ್ಲಿ ನಡೆದಂತಹ ಘಟನೆ. ಪತಿ ಯೋಗೇಶ್ ಜೊತೆ ಜಗಳ ಆಡಿದ್ರಂತೆ ಚಂದ್ರಿಕಾ. ಪತಿ ಪತ್ನಿಯ ಜಗಳದ ಮಧ್ಯೆ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಕೂಸಿನ ಪ್ರಾಣ ಹಾರು ಹೋಗಿದೆ. ಕಾರಣ ಇವರಿಬ್ಬರ ಜಗಳ ಮಗುವನ್ನ ಬಲಿ ಪಡೆದುಕೊಂಡಿದೆ. ಹಣಕಾಸು ಮತ್ತು ಕೌಟುಂಬಿಕ ಕಲಹ ಇತ್ತಂತೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಪದೇ ಪದೇ ಗಲಾಟೆಗಳಾಗ್ತಾ ಇತ್ತಂತೆ. ಪತಿ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿದ್ದಾಗ ಈ ಕೃತ್ಯ ಎಸಗಲಾಗಿದೆ. ನಂತರ ಗಂಡನಿಗೆ ಕರೆ ಮಾಡಿ ವಿಚಾರವನ್ನ ಈ ಚಂದ್ರಿಕಾ ತಿಳಿಸಿದ್ದಾಳೆ. ತಕ್ಷಣ ಮಗು ಮತ್ತು ಪತ್ನಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ರಂತೆ. ಪತಿ ಓಡ್ಬಂದು ಚಿಕಿತ್ಸೆ ಫಲಿಸದೆ ಸದ್ಯ ಮಗು ಮೃತಪಟ್ಟಿದೆ. ತಾಯಿ ಬದುಕುಳಿದಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಂದ್ರಿಕಾಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪತಿ ಪತ್ನಿಯ ಮಧ್ಯೆ ಕಲಹ, ಕೌಟುಂಬಿಕ ಕಲಹ, ಜೊತೆಗೆ ಈ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಬ್ಬರ ಮಧ್ಯೆ ಮನಸ್ತಾಪ ಇತ್ತು. ಆಗಾಗ ಗಲಾಟೆಗಳಾಗ್ತಾ ಇತ್ತಂತೆ. ಇದೇ ಸಂದರ್ಭಕ್ಕೆ ಪತಿ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲೇ ಅದೇ ಸಮಯದಲ್ಲಿ ಮಗುಗೆ ಟೀಯಲ್ಲಿ ವಿಷ ಬೆರೆಸಿ ಅದನ್ನ ಕುಡಿಸಿ ನಂತರ ತಾನೂ ಕೂಡ ಕುಡಿದು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಇಬ್ಬರೂ ಕೂಡ ಅಸ್ವಸ್ಥ ಸ್ಥಿತಿಯಲ್ಲಿದ್ರು. ಪತಿಗೆ ಮಾಹಿತಿಯನ್ನ ಆಕೆಯೇ ಕೊಟ್ಟಿದ್ದಾಳೆ ಚಂದ್ರಿಕಾ. ತತ್ಕ್ಷಣಕ್ಕೆ ಪತಿ ಓಡ್ ಬಂದಿದ್ದಾರೆ. ಇಬ್ಬರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಬಟ್ ಮಗು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ರೆ ತಾಯಿ ಚಂದ್ರಿಕಾ ಬದುಕುಳಿದಿದ್ದಾಳೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.